ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ದಿ ಇನ್ಕ್ರೆಡಿಬಲ್ ಹಲ್ಕ್ ಸಿನಿಮಾನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಬಂದಿರುವಂಥ ಐರನ್ ಮ್ಯಾನ್ ಸಿನಿಮಾನ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆ ವಿಡಿಯೋನ ನೋಡಬೇಕು ಅನ್ನೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ಬರ್ಬೋದು. ಆದರೆ ಒಂದು ವಿಷಯ, ಆ ವಿಡಿಯೋ ನೋಡ್ಬಿಟ್ಟು ಯಾರೋ ಕಮೆಂಟಲ್ಲಿ ಬಂದ್ಬಿಟ್ಟು ಆಡ್ಕೋಬಾರ್ದು. ಯಾಕಂದರೆ ಅದು ಚಾನಲ್ ಶುರುವಾದಾಗ ಮಾಡಿದ ವಿಡಿಯೋ, ಹಂಗಾಗಿ ಅಷ್ಟು ಚೆನ್ನಾಗಿ ಆಡಿಯೋ ಎಡಿಟಿಂಗ್ ಮಾಡಿಲ್ಲ ನಾನು. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ಸಿನಿಮಾದ ಕಥೆನ ಶುರು ಮಾಡೋಣ. ಸಿನಿಮಾ ಕತೆ ಶುರುವಾಗ್ತಿದ್ದಂಗೆ ಏಕ್ದಮ್ ಹಲ್ಕ್ ಆರಿಜಿನ್ ಸ್ಟೋರಿನ ತೋರಿಸ್ತಾರೆ. ಅದು ಕ್ರೆಡಿಟ್ಸನ್ನು ತೋರಿಸುವಾಗ್ಲೇ ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ, ಸೂಪರ್ ಸೋಲ್ಜರ್ ಸೀರಮನ್ನು ತುಂಬ ಜನ ತುಂಬ ಕಡೆ ಕಂಡುಹಿಡಿತಾ ಇರ್ತಾರೆ ಪ್ರಪಂಚದಲ್ಲಿ. ಅದರಲ್ಲಿ ಲೇಟ್ ಅಟೆಂಪ್ಟ್ ಮಾಡಿದ್ದೆ ಥಂಡರ್ ಬೋಲ್ಟ್ ರಾಸ್. ಅದಕ್ಕೋಸ್ಕರ ಅವನು ಸೈಂಟಿಸ್ಟ್ ಆಗಿದ್ದಂಥ ಅವನ ಮಗಳು ಬೆಟ್ಟಿ ರಾಸ್ ಜೊತೆಗೆ ಬ್ರೂಸ್ ಬ್ಯಾನರ್ ಇವರಿಬ್ಬರನ್ನು ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಇವರು ತುಂಬ ಡೇಂಜರ್ ಆಗಿರುವಂಥ ಗಾಮಾ ಕಿರಣಗಳನ್ನು ಬಳಸ್ತಾ ಇರ್ತಾರೆ. ಇವರಿಗೆ ಪ್ರಯೋಗ ಮಾಡೋದಕ್ಕೆ ಬೇರೆ ಯಾರು ಸಿಕ್ಲಿಲ್ಲ ಅಂತ ಕಾಣಿಸುತ್ತೆ. ಹಂಗಾಗಿ ಬ್ರೂಸ್ ಬ್ಯಾನರ್ ಮೇಲೇ ಅದನ್ನು ಅವಳು ಪ್ರಯೋಗ ಮಾಡಿಬಿಡ್ತಾಳೆ. ಆದರೆ ಅದು ಅವನ ಬಾಡಿಯಲ್ಲಿರೋ ಪ್ರತಿಯೊಂದು ರಕ್ತದ ಹನಿಯಲ್ಲೂ ಸೆಲ್ಲಲ್ಲೂ ಕೂಡ ಸೇರ್ಕೊಂಡ್ಬಿಟ್ಟು ಅವನಲ್ಲಿ ಮ್ಯುಟೇಷನ್ ಪವರ್ನ ತಂದುಬಿಡುತ್ತೆ. ಅವನೊಬ್ಬ ಮಾನ್ಸ್ಟರ್ ಆಗೋಗ್ಬಿಡ್ತಾನೆ, ಹಲ್ಕ್ ಆಗಿಬಿಡ್ತಾನೆ. ಇಲ್ಲಿ ಬೆಟ್ಟಿ ರಾಸ್ ನನ್ನ ಪ್ರಾಣಕಾಂತಿ ಅಂತಂತಾನು ನೋಡ್ದಾನೆ, ಅವಳಿಗೆ ಪ್ರಾಣ ಹೋಗೋ ರೇಂಜಿಗೆ ಹೊಡೆದ್ಬಿಟ್ಟು ತಪ್ಪಿಸ್ಕೊಂಡೋಗಿರ್ತಾನೆ. ಈ ವಿಚಾರದಿಂದ ಜನರಲ್ ರಾಸ್ಗೆ ಉರಿ ಎತ್ಬಿಡುತ್ತೆ. ಬರೀ ಇದೊಂದೇ ವಿಚಾರಕ್ಕಲ್ಲ, ಅವನೇ ಟೆಸ್ಟಿಂಗ್ ಸಬ್ಜೆಕ್ಟು. ಅವನ ಮೇಲೆ ಪ್ರಯೋಗ ನಡೆದಿರೋದು ಈಗ ಅವನೇ ಕಾಣಿಸ್ತಾ ಇಲ್ಲ. ಜೊತೆಗೆ ಈ ಎಕ್ಸ್ಪೆರಿಮೆಂಟ್ನ ಎಲ್ಲ ಡಾಟಾನು ಎತ್ಕೊಂಡು ಹೋಗಿದ್ದಾನೆ ಅಂತ. ಆದರೆ ಅವನು ಯಾವುದೇ ಡಾಟಾ ಎತ್ಕೊಂಡು ಹೋಗಿರಲ್ಲ. ಇಲ್ಲಿ ಏನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಹೇಳ್ತೀನಿ. ಆದರೆ ಅಣ್ಣ ಯಾರ ಕೈಗೂ ಸಿಕ್ತಂಗೆ ದೇಶಾಂತರ ಹೊರಟೋಗ್ಬಿಟ್ಟಿರ್ತಾನೆ. ಬ್ರೆಜಿಲ್ ದೇಶದಲ್ಲಿ ಹೋಗ್ಬಿಟ್ಟು ಒಂದು ಕೂಲ್ ಡ್ರಿಂಕ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಜೊತೆಗೆ ಡಾರ್ಕ್ ವೆಬ್ನ ಮೂಲಕ ಮಿಸ್ಟರ್ ಬ್ಲೂ ಅನ್ನೋ ಒಬ್ಬ ಸೈಂಟಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿ ಈ ಗಾಮಾ ರೇಡಿಯೇಷನನ್ನು ಅವನ ಬಾಡಿಯಿಂದ ತೆಗಿಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನು ನಾರು, ಬೇರು, ಹೂವು ಅಂತಂತ ಯಾವುದ್ಯಾವುದೋ ಗಿಡಮೂಲಿಕೆ ಎಲ್ಲ ತರಿಸ್ಕೊಂಬಿಟ್ಟು ಅದರಿಂದ ಸೀರಮನ್ನು ತಯಾರು ಮಾಡಿ ಕ್ಯೂರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಆಗೋದಿಲ್ಲ. ಅದಕ್ಕೋಸ್ಕರ ಮಿಸ್ಟರ್ ಬ್ಲೂ ಅವನ ಹತ್ರ ಒಂದು ಕೆಲಸ ಮಾಡೋ, ನಿನ್ನ ಬ್ಲಡ್ಡನ್ನೇ ನನಗೆ ಕಳಿಸ್ಕೊಡಪ್ಪ, ಖುದ್ದು ನಾನೇ ಪ್ರಯೋಗ ಮಾಡಿ ಒಂದು ಆ್ಯಂಟಿಡೋಟನ್ನು ಕಂಡುಹಿಡಿದು ಕೊಡ್ತೀನಿ ಅಂತೇಳಿ ಕೇಳ್ತಾನೆ. ಇವನಿಗೂ ಬೇರೆ ವಿಧಿ ಇಲ್ಲ, ಅವನ ಬ್ಲಡ್ಡನ್ನು ಕಳಿಸ್ಕೊಡ್ತಾನೆ. ಇದಕ್ಕೆ ಅವನು ಆ್ಯಂಟಿಡೋಟನ್ನೇನೋ ಕಂಡುಹಿಡಿತಾನೆ. ಆದರೆ ಅವನಿಗೆ ಇವನನ್ನ ಡೈರೆಕ್ಟಾಗಿ ಮೀಟ್ ಆಗಬೇಕಾಗಿರುತ್ತೆ. ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡಿರೋ ಡಾಟಾ ಎಲ್ಲ ಬೇಕಾಗಿರುತ್ತೆ. ಹಂಗಾದ್ರೆ ಮಾತ್ರ ಸೇಫ್ ಆಗಿದ್ದನ್ನ ನಾವು ಯೂಸ್ ಮಾಡ್ಬೋದು ಅಂತಂತೆಲ್ಲ ಹೇಳ್ತಾನೆ. ಆದರೆ ಇವನ ಹತ್ರ ಎಲ್ಲಿರುತ್ತೆ ಡಾಟಾ? ಹಂಗಾಗಿ ಇದಾಗೋ ಕೆಲಸ ಅಲ್ಲ ಅಂತೇಳ್ಬಿಟ್ಟು ಹಿಂಗೆ ಕಾಲ ಕಳೀತಾ ಇರ್ತಾನೆ. ಆದರೆ ಒಂದು ದಿನ ಇಲ್ಲೊಂದು ಘಟನೆ ನಡೆದ್ಬಿಡುತ್ತೆ. ಏನಪ್ಪ ಅಂತೇಳಿದ್ರೆ, ಅವ್ನು ಕೆಲಸ ಮಾಡ್ತಿರೋಂಥ ಫ್ಯಾಕ್ಟ್ರಿನಲ್ಲಿ ರಿಮೋಟನ್ನು ರಿಪೇರಿ ಮಾಡೋದಕ್ಕಂತೇಳಿ ಹೋಗಿ ಕೈ ಕುಯ್ಕೊಂಬಿಟ್ಟು ಒಂದು ಹನಿ ಬ್ಲಡ್ಡು ಕೆಳಗಡೆ ಬಿದ್ದುಬಿಡುತ್ತೆ. ಇವನು ತುಂಬ ಗಾಬರಿಯಿಂದ ಅದನ್ನು ಹುಡ್ಕಾಡ್ಕೊಂಡು ಹೋಗ್ಬಿಟ್ಟು ರಕ್ತ ಎಲ್ಲಿ ಬೆದ್ದಿದೆ ಅಂತಂತೇಳಿ ಅದನ್ನು ಒರೆಸಿ ಕ್ಲೀನ್ ಮಾಡಿಬಿಟ್ಟು ಬರ್ತಾನೆ. ಆದರೆ ಮಿಸ್ಸಾಗಿ ಯಾವುದೋ ಒಂದು ಹನಿ ಒಂದು ಬಾಟ್ಲ್ ಒಳಗಡೆ ಸೇರ್ಕೊಂಡಿರುತ್ತೆ. ಆ ಬಾಟ್ಲ್ ಒಳಗಡೆ ಕೂಲ್ ಡ್ರಿಂಕ್ಸ್ ಮಿಕ್ಸ್ ಆಗಿ ಅದು USA ಎಕ್ಸ್ಪೋರ್ಟ್ ಆಗಿ ಅದನ್ನು ನಮ್ಮ ಸ್ಟ್ಯಾನ್ಲಿ ತಾತ ಕುಡಿದು ಅವರಿಗೆ ಆರೋಗ್ಯ ಕೆಟ್ಟು ಡಾಕ್ಟರ್ ಹತ್ರ ಹೋದಾಗ ಇದು ಗಾಮಾ ವಿಷದಿಂದ ಆಗಿದೆ ಅಂತಂತೇಳಿ ರಿಪೋರ್ಟ್ ಬಂದು ಅದು ಜನರಲ್ ರಾಸನ್ನು ತಲುಪಿಬಿಡುತ್ತೆ. ಇನ್ನು ಅವನು ಸುಮ್ಮನೆ ಬಿಡ್ತಾನ? ಇದು ಬ್ರೂಸ್ ಬ್ಯಾನರ್ದೇ ಕೆಲಸ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ. ಅಲ್ಲಿಂದ ಮದ್ದು ಗುಂಡು ಅವ್ನ ಮಿಲಿಟರಿ ಗ್ಯಾಂಗನ್ನೆಲ್ಲ ಕರ್ಕೊಂಡ್ಬಿಟ್ಟು ಬ್ರೆಜಿಲ್ಗೆ ಎಂಟ್ರಿ ಕೊಟ್ಬಿಡ್ತಾನೆ ವಿತ್ ಸ್ಪೆಷಲ್ ಮಿಲಿಟರಿ ಆಫೀಸರ್ ಎಮಿಲ್ ಬ್ಲಾನ್ಸ್ಕಿ ಜೊತೆ. ಈ ವಿಚಾರ ಬ್ರೂಸ್ಗೂ ಗೊತ್ತಾಗಿ ಅವನು ತಪ್ಪಿಸ್ಕೊಳ್ಳೋದಕ್ಕಂತೇಳಿ ನೋಡ್ತಾನೆ. ಆದರೆ ಅವತ್ತು ಅಲ್ಲಿನ ಲೋಕಲ್ ಪುಡಿ ರೌಡಿಗಳ ಜೊತೆ ಅವನಿಗೆ ಕಿರಿಕಾಗೋಗ್ಬಿಟ್ಟಿರುತ್ತೆ. ಅವ್ರು ಇವನ್ನ ಒಡಿಮಗ ಬಿಡಬೇಡ ಅವನ್ನ ಅಂತೇಳ್ಬಿಟ್ಟು ಬೆರ್ಸಡ್ಕೊಂಡು ಹೊಡೆಯೋದಕ್ಕೆ ಬರ್ತಾರೆ. ಇವನಿಗೂ ಸಿಟ್ಟು ಬಂದ್ಬಿಡುತ್ತೆ. ಮುಗೀತು ಕತೆ. ಇವನ್ BP 200 ಕ್ರಾಸ್ ಆಯಿತು ಅಂತೇಳಿದ್ರೆ ಇವನು ಹಲ್ಕ್ ಆಗ್ಬಿಟ್ಟು ಬದಲಾಗ್ತಾನೆ. ಅದೇ ರೀತಿ ಈಗಲೂ ಕೂಡ ಅವನು ಹಲ್ಕ್ ಆಗಿರ್ತಾನೆ. ಅಯ್ಯೋ ಹಲ್ಕ ನನ್ನ ಮಕ್ಕಳು ಅಂತೇಳ್ಬಿಟ್ಟು ಅಲ್ಲಿರೋರಿಗೆಲ್ಲ ಸರಿಯಾಗಿ ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇವನ್ ಮಿಲಿಟರಿ ಆಫೀಸರ್ಗಳೆಲ್ಲ ಅಲ್ಲಿದ್ರೂ ಕೂಡ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದರಲ್ಲೂ ಬ್ಲಾನ್ಸ್ಕಿಗೆ ಎಲ್ಲಿ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಎಂತೆಂಥವ್ರನ್ನ ಹೊಡೆದು ಮಟ್ಟ ಹಾಕಿದ್ದೆ, ಇವನನ್ನು ಹೊಡೆದಾಕಕ್ಕಾಗಲಿಲ್ವಲ್ಲ. ಅವನ ಜೊತೆಗೆ ಯಾವುದೋ ಮಾಸ್ಟರ್ ಇತ್ತು, ಇಲ್ಲ ಅಂತೇಳಿದ್ರೆ ಅವನ್ನ ಹೊಡೆದಾಕ್ತಿದ್ದೆ ಅಂತ. ಅವಾಗ ಅವನಿಗೆ ಥಂಡರ್ ಬೋಲ್ಟ್ ರಾಸ್ ಎಲ್ಲ ವಿಚಾರನೂ ತಿಳಿಸ್ತಾನೆ. ಖುದ್ದು ಅವನೇ ಮಾನ್ಸ್ಟರ್ ಕಣಪ್ಪ, ಅವನ ಜೊತೆ ಯಾವ ಮಾನ್ಸ್ಟರು ಇಲ್ಲ, ಅವನಷ್ಟು ಡೇಂಜರ್ ಅಂತಾನೆ ಅವನನ್ನು ಹಿಡಿಯೋದಿಕ್ಕಂತೇಳಿ ಬಂದಿದ್ದು ಅಂತ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳಿ ಅವನ ಮನೇಲಿ ಸಿಕ್ಕಿದ ಲ್ಯಾಪ್ಟಾಪು ಕೆಲವೊಂದಿಷ್ಟು ಎವಿಡೆನ್ಸ್ಗಳನ್ನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡ್ಬಿಟ್ಟು ವಾಪಸ್ ಅಮೆರಿಕಕ್ಕೆ ಬರ್ತಾರೆ. ಆದರೆ ಇಲ್ಲಿ ಬ್ಲಾನ್ಸ್ಕಿ ಪರ್ಫಾರ್ಮೆನ್ಸನ್ನು ನೋಡ್ಬಿಟ್ಟು ರಾಸ್ ಇಂಪ್ರೆಸ್ ಆಗಿರ್ತಾನೆ. ಹಂಗಾಗಿ ಸ್ಟಾರ್ಕ್ ಇಂಡಸ್ಟ್ರಿಯಿಂದ ಒರಿಜಿನಲ್ ಸೂಪರ್ ಸೋಲ್ಜರ್ ಸೀರಮನ್ನು ತರಿಸ್ಕೊಂಡಿರ್ತಾನೆ. ಬ್ಲಾನ್ಸ್ಕಿನ ಸೂಪರ್ ಸೋಲ್ಜರ್ ಮಾಡಬೇಕು ಅಂತೇಳಿ. ಅದಕ್ಕೆ ಅವನು ಕೂಡ ಒಪ್ಕೊಳ್ತಾನೆ. ಹಂಗಾಗಿ ಅವನಿಗೆ ಸೂಪರ್ ಸೋಲ್ಜರ್ ಸೀರಮನ್ನು ಹಾಕಿ ಇನ್ನೂ ಸ್ಟ್ರಾಂಗ್ ಮಾಡ್ತಾನೆ. ಇನ್ನೊಂದು ಕಡೆ ಬ್ರೂಸ್ ಬ್ಯಾನರ್ಗೆ ಗುಟುಮಾಲ ಅನ್ನೋ ಜಾಗದಲ್ಲಿ ಎಚ್ಚರಿಕೆ ಆಗುತ್ತೆ. ಅಂದರೆ ಅವನು ಹಲ್ಕ್ ಆಗಿದ್ದಾಗ ಏನೇನು ಕಿತಾಪತಿ ಮಾಡಿರ್ತಾನೋ ಅದು ಯಾವುದು ಕೂಡ ಬ್ರೂಸ್ ಬ್ಯಾನರ್ನ ಕಾನ್ಷಿಯಸ್ಗೆ ಬರೋದಿಲ್ಲ. ಇದೊಂಥರ ಅವನಿಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಅನ್ನಿಸ್ತಾ ಇರುತ್ತೆ. ಅವಾಗ ಅಲ್ಲಿಂದ ಹೆಂಗೆಂಗೋ ಮೆಕ್ಸಿಕೋಗೆ ರೀಚ್ ಆಗಿ ಅಲ್ಲಿಂದ ಕಾಡೋ ಮೇಡೋ ಹೊಲ್ಕೊಂಡು USA ಬಾರ್ಡ್ರನ್ನು ಕ್ರಾಸ್ ಮಾಡಿ ವರ್ಜಿನಿಯಾದಲ್ಲಿರೋ ಕಲ್ವರ್ ಯೂನಿವರ್ಸಿಟಿಗೆ ಬರ್ತಾನೆ. ಆದರೆ ಅಲ್ಲಿ ಒಳಗಡೆ ಎಂಟ್ರ್ ಆಗೋದು ಅಷ್ಟು ಈಸಿ ಇರಲ್ಲ. ಹಂಗಾಗಿ ಆಚೆ ಬಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾನೆ. ಅವನಿಗೆ ಸ್ಟ್ಯಾನ್ ಅನ್ನೋ ಒಬ್ಬ ತಾತ ಪರಿಚಯ ಇರ್ತಾನೆ. ಅವನು ಪಿಜ್ಜಾ ಅಂಗಡಿನ ನಡೆಸ್ತಾ ಇರ್ತಾನೆ. ಅಲ್ಲಿ ಪಿಜ್ಜಾ ಡೆಲಿವರ್ ಬಾಯ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟು ಪಿಜ್ಜಾ ಡೆಲಿವರಿ ಮಾಡೋಕ್ಕೆ ಬಂದಿರೋ ಒಂಥರ ಆ ಯೂನಿವರ್ಸಿಟಿಗೆ ಎಂಟ್ರಿ ಕೊಟ್ಟು
ಅಲ್ಲಿರೋ ಸೆಕ್ಯೂರಿಟಿಗೆ ಒಂದು ಪಿಜ್ಜಾನ ಲಂಚಾನೂ ಕೊಟ್ಟು ಸರ್ವರ್ ರೂಮ್ ಒಳಗಡೆ ಹೋಗಿ ಹುಡುಕ್ತಾನೆ ಪ್ರಯೋಗ ಮಾಡಿರೋ ಏನಾದರೂ ಡಾಟಾಗಳು ಸಿಗ್ತಾವ ಅಂತಂತೇಳಿ. ಆದರೆ ಸಿಕ್ಕೋದಿಲ್ಲ. ಹೋಗ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತಂತೇಳಿ ಮಿಸ್ಟರ್ ಬ್ಲೂಗೆ ತಿಳಿಸ್ತಾನೆ, ಡಾಟಾಗಳೆಲ್ಲ ಡಿಸ್ಟ್ರಾಯ್ ಆಗೋಗ್ಬಿಟ್ಟಿದ್ದಾವೆ, ಈಗೇನು ಮಾಡೋಕ್ಕಾಗಲ್ಲ ಅಂತಂತೇಳಿ. ಹಿಂಗಿರ್ಬೇಕಾದ್ರೆ ಸ್ಟ್ಯಾನ್ ಅಂಗಡಿಗೆ ಬೆಟ್ಟಿ ರೋಸ್ ಮತ್ತು ಅವಳು ಹೊಸ ಫ್ರೆಂಡು ಊಟಕ್ಕಂತ ಹೇಳಿ ಬಂದು ಮಿಸ್ ಆಗಿ ಬ್ರೂಸ್ನ ನೋಡ್ಬಿಡ್ತಾಳೆ. ಅವನಲ್ಲಿಂದ ಕಣ್ಮರೆಯಾಗ್ಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಇವಳಿಗೆ ಹಳೆ ಪ್ರೇಮ ಕಹಾನಿಯೆಲ್ಲ ನೆನಪಾಗ್ಬಿಟ್ಟು ವಾಪಸ್ ಅವನನ್ನು ಹುಡುಕಿ ಕರ್ಕೊಂಬರ್ತಾಳೆ. ಅವಾಗ ನಮಗೆ ಗೊತ್ತಾಗುತ್ತೆ ಎಕ್ಸ್ಪೆರಿಮೆಂಟ್ ಡಾಟಾ ಡಿಸ್ಟ್ರಾಯ್ ಆಗಿರೋದಿಲ್ಲ, ಅದನ್ನು ಬೆಟ್ಟಿ ಒಂದು ಪೆನ್ ಡ್ರೈವ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಸೇಫಾಗಿ ತೆಗೆದಿಟ್ಟಿರ್ತಾಳೆ ಅಂತ. ಅದು ಅವರಪ್ಪ ಜನರಲ್ ರಾಸ್ ಕೈಗೂ ಕೂಡ ಸಿಕ್ಕಿರೋದಿಲ್ಲ. ಅದನ್ನು ಬ್ರೂಸ್ ಇಸ್ಕೊಂಡು ಮಿಸ್ಟರ್ ಬ್ಲೂನ ಮೀಟ್ ಆಗಬೇಕು ಅಂತಂತೇಳಿ ಮರುದಿನ ಅಲ್ಲಿಂದ ಹೊರಡ್ತಾನೆ. ಆದರೆ ಅಷ್ಟೊತ್ತಿಗೆ ಅದೇ ಕಾರ್ವೆಲ್ ಯೂನಿವರ್ಸಿಟಿ ಹತ್ರ ಮತ್ತೆ ರಾಸ್ ಹತ್ರ ತಗಲಾಕೊಂಡ್ಬಿಡ್ತಾನೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಯಾವಾಗ ಇದಾಗದೇ ಇರೋ ಕೆಲಸ ಅಂತಂತೇಳಿ ಗೊತ್ತಾಗುತ್ತೆ. ಆ ಪೆನ್ ಡ್ರೈವನ್ನು ನುಂಗ್ಬಿಟ್ಟು ರಾಸ್ ಮಿಲಿಟರಿ ಫೋರ್ಸ್ ಹತ್ರ ಲಾಕ್ ಆಗಿ ಹೋಗ್ಬಿಡ್ತಾನೆ. ಈ ಸರಿ ರಾಸ್ ಅಂತಿಂತ ಪ್ಲ್ಯಾನ್ ಮಾಡಿರೋದಿಲ್ಲ. ಸ್ಟೇಜ್ ಬೈ ಸ್ಟೇಜ್ ವೆಪನ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡೇ ಬಂದಿರ್ತಾನೆ. ಬರೀ ಮಿಲಿಟರಿ ಫೋರ್ಸ್ ಅಲ್ಲದೇನೆ ಆರ್ಟಿಲರಿ ಗನ್ಗಳು, ಆರ್ಮ್ಡ್ ವೆಹಿಕಲ್ಗಳು, ಗ್ರ್ಯಾನೇಡು, ಸೋನಿಕ್ ವೇವ್ ವೆಪನ್ನು, ಚಾಪರು, ಮಿಸೈಲು ಎಲ್ಲದನ್ನು ತಂದಿರ್ತಾನೆ. ಜೊತೆಗೆ ಅವಾಗಿನ್ನೂ ಫ್ರೆಶ್ ಆಗಿ ರೆಡಿಯಾಗಿರುವಂಥ ಸೂಪರ್ ಸೋಲ್ಜರ್ ಎಮಿಲ್ ಬ್ಲಾನ್ಸ್ಕಿ. ಆದರೆ ಅವನು ಹಲ್ಕಾಗಿ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಅವನನ್ನು ಯಾರಾದರೂ ತಡೆಯೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಪ್ರತಿಯೊಂದನ್ನು ಒಡೆದು ಹೂಡೀಸ್ ಮಾಡಾಕ್ಬಿಡ್ತಾನೆ. ಅದರಲ್ಲಂತೂ ಎಮಿಲ್ ಬ್ಲಾನ್ಸ್ಕಿಗೆ ತುಂಬ ಧೈರ್ಯ. ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿ, ಏನು ನನ್ನನ್ನೇ ಹೊಡಿತೀಯಾ, ದಮ್ಮಿದ್ರೆ ಮುಟ್ಟು ನೋಡೋಣ ಅಂತಂತೇಳಿ ಎದೆ ಬೂಸ್ಕೊಂಡು ಹೋಗ್ತಾನೆ. ಆದರೆ ಅವನು ಜಾಡಿಸಿ ಎದೆಗೆ ಒದ್ಬಿಡ್ತಾನೆ. ಹೆಂಗೆ ಬೀಳುತ್ತೆ ಅಂತಂದರೆ ಏಟು ಮರಕ್ಕೋಗಿ ಅಂಟ್ಕೊಂಡು ಅತ್ತಂಡಾಗೋಗ್ಬಿಡ್ತಾನೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ಸತ್ತೇ ಹೋಗ್ಬಿಟ್ಟಿರೋರು. ಆದರೆ ಇವನಿಗೆ ಸೂಪರ್ ಸೋಲ್ಜರ್ ಸೀರಮ್ ಕೊಟ್ಟಿರೋದ್ರಿಂದ ಇವನು ಬೇಗ ರಿಕವರಿ ಆಗ್ತಾನೆ. ಆದರೆ ಆ ಜಾಗದಲ್ಲಿ ಎಕ್ಸ್ಪ್ಲೋರ್ಡ್ ಆಗುವಂಥ ವೆಪನ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ರಿಂದ ಬೆಟ್ಟಿ ಪ್ರಜ್ಞೆ ತಪ್ಪು ಹೋಗ್ಬಿಡ್ತಾಳೆ. ಅವಾಗ ಹಲ್ಕ್ ಅವಳನ್ನ ಎತ್ಕೊಂಡೋಗಿ ಕಾಡು ಮನುಷ್ಯರ ಥರ ಯಾವುದೋ ಒಂದು ಕಲ್ಪೊಟ್ರ ಒಳಗಡೆ ಅವಳನ್ನ ಇಟ್ಬಿಟ್ಟು ಸೇವ್ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಬ್ರೂಸ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ, ನಾವು ಹಿಂಗೆ ರಾಜಾರೋಷವಾಗಿ ತಿರುಗಾಡ್ಕೊಂಡ್ಬಿಟ್ಟು ಓಡಾಡೋದಕ್ಕಾಗೋದಿಲ್ಲ. ಹಂಗಾಗಿ ತುಂಬ ಕೇರ್ಫುಲ್ ಆಗಿ ಅವ್ರ ಹತ್ರ ಇರುವಂಥ ಸೆಲ್ ಫೋನು ಅಥವಾ ಕ್ರೆಡಿಟ್ ಕಾರ್ಡು, ಅಂದರೆ ಅವ್ರನ್ನ ಟ್ರ್ಯಾಕ್ ಮಾಡೋವಂಥ ವಸ್ತುಗಳನ್ನೆಲ್ಲ ಬಿಟ್ಬಿಟ್ಟು ಕ್ಯಾಶ್ ಯೂಸ್ ಮಾಡೋದು, ಹಿಂಗೆಲ್ಲ ಮಾಡಿ ಮಿಸ್ಟರ್ ಬ್ಲೂನ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಐಡಿಯಾ ಮಾಡ್ತಾರೆ. ಆದರೆ ಬ್ರೂಸ್ ಮಿಸ್ಟರ್ ಬ್ಲೂನ ಮೀಟ್ ಆಗೋದಕ್ಕಿಂತ ಮುಂಚೆ ಅವನಿಗೊಂದು ಮೇಲ್ ಕಳಿಸಿರ್ತಾನೆ, ಡಾಟಾ ನಮಗೆ ಸಿಕ್ಕಿದೆ, ಈಗ ನಾವು ಮೀಟ್ ಆಗುವಂಥ ಟೈಮ್ ಬಂದಿದೆ ಅಂತ. ಆದರೆ ಇದನ್ನು ಶೀಲ್ಡ್ ಸಂಸ್ಥೆಯವರು ಕಂಡಿಡ್ಬಿಟ್ಟು ರಾಸ್ಗೆ ತಿಳಿಸ್ತಾರೆ. ಅದು ಹೆಂಗಪ್ಪ ಅಂತ ಹೇಳಿದ್ರೆ, ಮುಂಚೆನೇ ಬ್ರೂಸ್ ಲ್ಯಾಪ್ಟಾಪನ್ನು ಎತ್ಕೊಂಡು ಬಂದಿರ್ತಾರಲ್ಲ, ಹಂಗಾಗಿ ಅವನಿಗೆ ಗೊತ್ತಾಗಿರುತ್ತೆ ಇವನು ಮಿಸ್ಟರ್ ಬ್ಲೂ ಜೊತೆ ಕಾಂಟ್ಯಾಕ್ಟನ್ನು ಇಟ್ಕೊಂಡಿರ್ತಾನೆ ಅಂತ. ಅದರಲ್ಲೂ ಶೀಲ್ಡ್ ಅವ್ರು ಕೇಳಬೇಕಾ, ಹಂಗೈ ಸಿಕ್ಕಿದ್ರೆ ಸಾಕು, ಹಂಗಂಗನೇ ನುಂಗ್ಬಿಡ್ತಾರೆ. ಅಂಥದ್ರಲ್ಲಿ ಅವ್ರು ತುಂಬ ಫಾಸ್ಟಾಗಿ ಹುಡುಕ್ಬಿಡ್ತಾರೆ. ಮಿಸ್ಟರ್ ಬ್ಲೂ ಬೇರೆ ಯಾರೋ ಅಲ್ಲ, ಸ್ಯಾಮ್ಯುಲ್ ಸ್ಟ್ರಾನ್ ಅಂತೇಳಿ. ಆ್ಯಂಡ್ ಅದೇ ರೀತಿ ಬ್ರೂಸ್ ಕೂಡ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡ್ಬಿಟ್ಟು ನ್ಯೂಯಾರ್ಕನ್ನು ರೀಚ್ ಆಗಿ ಸ್ಯಾಮ್ಯುಲ್ ಸ್ಟ್ರಾನನ್ನು ಹುಡುಕೇ ಬಿಡ್ತಾನೆ. ಆದರೆ ಬ್ರೂಸ್ಗಿನ್ನ ಅವನ ಹೆಚ್ಚಿಗೆ ತುದಿಗಾಲಲ್ಲಿ ಕಾಯ್ತಾ ಇರ್ತಾನೆ ಈ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂತೇಳಿ. ಆ ಎಕ್ಸ್ಪೆರಿಮೆಂಟ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತಂತೇಳಿದ್ರೆ, ಮೊದಲು ಅವನು ಹಲ್ಕ್ ಹಾಕಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಆವಾಗ ಅವನ ಬಾಡಿ ಪೂರ್ತಿ ಗಾಮಾ ಸೆಲ್ಸ್ ಆಗಿರ್ತಾವಲ್ಲ, ಅಂಥ ಟೈಮಲ್ಲಿ ಆ್ಯಂಟಿಡೋಟನ್ನು ಕೊಟ್ಟು ಆ ಗಾಮಾ ಕಿರಣನೆಲ್ಲ ಹೀಲ್ ಮಾಡ್ಬೋದು ಅಂತ. ಓಕೆ, ಅದೇ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದು ರ್ಯಾಪಿಡ್ಲಿ ವರ್ಕ್ ಆಗುತ್ತೆ ಕೂಡ. ಇದರಿಂದ ಸ್ಯಾಮ್ಯುಲ್ ಸ್ಟ್ರಾನ್ಗೆ ತುಂಬ ಖುಷಿಯಾಗಿ ಹೋಗ್ಬಿಡುತ್ತೆ. ಆದರೆ ಮತ್ತೆ ಅವನನ್ನು ಟೆಸ್ಟ್ ಮಾಡಬೇಕಾಗಿರುತ್ತೆ. ಪರ್ಮನೆಂಟಾಗಿ ಅವನಿಂದ ಗಾಮಾ ರೇಡಿಯೇಷನ್ ಆಚೆ ಹೋಗಿದೆಯೋ ಅಥವಾ ಟೆಂಪ್ರವರಿಯಾಗಿ ಅದರ ಪ್ರಭಾವ ಕಡಿಮೆ ಆಗಿದೆಯೋ ಇಲ್ವೋ ಅಂತ. ಆ್ಯಂಡ್ ಇದಕ್ಕೂ ಮುಂಚೆ ಈ ಆ್ಯಂಟಿಡೋಟನ್ನು ಬೇರೆ ಬೇರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿರ್ತಾನೆ. ಆದರೆ ಅವು ಬದುಕಿರೋದಿಲ್ಲ, ಸತ್ತೇ ಹೋಗಿರ್ತವೆ. ಆದರೆ ನೀನು ಬದುಕಿದೆಯಾ, ಅದೇ ಖುಷಿ ವಿಚಾರ ಅಂದ್ಬಿಡ್ತಾನೆ. ಇದನ್ನು ಕೇಳಿ ಬ್ರೂಸ್ಗೆ ಶಾಕ್ ಆಗೋಗ್ಬಿಡುತ್ತೆ. ಇದನ್ನು ಪ್ರಾಣಿ ಮೇಲೆಲ್ಲ ಪ್ರಯೋಗ ಮಾಡಿದಾನ ಅಂತ. ಅದೆಂಗೆ ಸಾಧ್ಯ? ಆ ಪ್ರಾಣಿಗಳಲ್ಲಿ ಗಾಮಾ ರೇಡಿಯೇಷನ್ ಇದ್ದರೆ ಮಾತ್ರ ಈ ಆ್ಯಂಟಿಡೋಟನ್ನು ಪ್ರಯೋಗ ಮಾಡಬೇಕು. ಸುಮ್ಮನೆ ಇದನ್ನ ಹೆಂಗೆ ಪ್ರಯೋಗ ಮಾಡೋದಕ್ಕೆ ಬರುತ್ತೆ ಅಂತಂತೇಳಿ ಅವನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ. ಇಲ್ಲಿ ಅಣ್ಣ ಏನು ಮಾಡಿರ್ತಾನೆ ಅಂತಂತೇಳಿದ್ರೆ, ಅವ್ನು ಕೊಟ್ಟಿರೋ ಸಣ್ಣ ಬ್ಲಡ್ ಸ್ಯಾಂಪಲನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಮಾಡಿರ್ತಾನೆ. ಅಂದರೆ ಜಾಸ್ತಿ ಹಾಲಿಗೆ ಸ್ವಲ್ಪ ಮೊಸರನ್ನ ಎಪ್ಪಾಕ್ಬಿಟ್ಟು ಜಾಸ್ತಿ ಮೊಸರು ಮಾಡ್ತಾರಲ್ಲ, ಆ ಟೈಪು. ಬ್ರೂಸ್ನ ಗಾಮಾ ರೇಡಿಯೇಷನ್ಗೆ ಒಳಗಾಗಿರುವಂಥ ಬ್ಲಡ್ಡನ್ನು ಬೇರೆ ಬೇರೆ ಬ್ಲಡ್ಗಳ ಜೊತೆ ಸೇರಿಸ್ಬಿಟ್ಟು ಒಂದು ದೊಡ್ಡ ಬ್ಲಡ್ ಬ್ಯಾಂಕ್ ರೀತಿಯೇ ಮಾಡಿಬಿಟ್ಟಿರ್ತಾನೆ. ಆವಾಗ ಬ್ರೂಸ್ಗೆ ಸಿಟ್ಟು ಬಂದ್ಬಿಟ್ಟು ಅವನಿಗೆ ಬೈದ್ಬಿಡ್ತಾನೆ, ಅಯ್ಯೋ ಗೂಬೆ, ನನ್ನ ಮಗನೇ ಇದೇನಾದರೂ ಗೌರ್ಮೆಂಟಿಗೆ ಸಿಕ್ಬಿಟ್ರೆ ಇದನ್ನು ಒಂದು ವೆಪನ್ ರೀತಿ ಯೂಸ್ ಮಾಡ್ತಾರೆ. ಇದನ್ನು ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಂತಂತೇಳಿ ನನಗೆ ಗೊತ್ತು. ಮೊದಲು ಇದನ್ನೆಲ್ಲ ಡೆಸ್ಟ್ರಾಯ್ ಮಾಡಿಬಿಡು ಅಂತ. ಅಷ್ಟೊತ್ತಿಗಾಗಲೇ ಅಲ್ಲಿಗೆ ಮಿಲಿಟ್ರಿ ಫೋರ್ಸ್ ಬಂದಿರುತ್ತೆ. ಅವನಿಗೆ ಮತ್ತೆ ಬರೋ ಇಂಜೆಕ್ಷನ್ನ ಶೂಟ್ ಮಾಡಿಬಿಟ್ಟು ಬೀಳಿಸ್ಬಿಡ್ತಾರೆ. ಅವನನ್ನು ರಾಸ್ ಅರೆಸ್ಟ್ ಮಾಡಿ ಕರ್ಕೊಂಡೋಗ್ಬಿಡ್ತಾನೆ. ಆ್ಯಂಡ್ ಅದೇ ಜಾಗಕ್ಕೆ ಎಮಿಲ್ ಬ್ಲಾನ್ಸ್ಕಿನೂ ಕೂಡ ಕರ್ಕೊಂಬಂದಿರ್ತಾರೆ. ಆದರೆ ಅವನಿಗೀಗ ಇನ್ನೊಂದ್ಸರಿ ಆ ಸೂಪರ್ ಸೋಲ್ಜರ್ ಸೀರಮನ್ನು ಇಂಜೆಕ್ಟ್ ಮಾಡಿರ್ತಾರೆ. ಈಗ ಡಬಲ್ ಡೋಸ್ ತಗೊಂಡಿದ್ದಾನೆ. ಇನ್ನೂ ಸ್ವಲ್ಪ ಧೈರ್ಯ ಶಕ್ತಿ ಜಾಸ್ತಿ ಬಂದಿರುತ್ತೆ. ಆದರೂ ಅವನಿಗೆ ಒಂಥರ ಹೊಟ್ಟೆ ಕಿಚ್ಚು ಬ್ರೂಸ್ ಮೇಲೆ. ಅವನ ಮೇಲೆ ಮಾಡಿರೋದು ಸೂಪರ್ ಸೋಲ್ಜರ್ ಎಕ್ಸ್ಪೆರಿಮೆಂಟೇ, ನನಗೆ ಕೊಟ್ಟಿರೋದು ಅದೇ ಸೀರಮ್ಮೆ. ಆದರೆ ಅವನು ಮಾತ್ರ ಆರ್ನಾಲ್ಡು, ರೋನಿ ಕೋಲ್ಮನ್ನು, ಡಿವೈನ್ ಜಾನ್ಸನ್ ಥರ ಬಾಡಿ ಮಾಡ್ತಾನೆ. ನನಗೆ ಅಟ್ಲೀಸ್ಟ್ ಜಾನಿ ಸಿನ್ಸ್ಟರ್ನಾದರೂ ಬಾಡಿ ಬಂದಿಲ್ವಲ್ಲ ಅಂತ. ಹಂಗಾಗಿ ಸ್ಯಾಮ್ಯುಲ್ ಸ್ಟ್ರಾನ್ ಹಿಡ್ಕೊಂಡ್ಬಿಟ್ಟು ಅವನಿಗೆ ಬೆದರಿಕೆ ಆಗ್ತಾನೆ. ಬ್ರೂಸ್ ಬಾಡಿಯಿಂದ ಆಚೆ ತೆಗೆದಿರುವಂಥ ಗಾಮಾ ರೇಡಿಯೇಷನ್ನ ನನ್ನ ಬಾಡಿ ಒಳಗೆ ಹಾಕು, ನಾನು ಹಂಗಾಗಬೇಕು ಅಂತ. ಆದರೆ ಪಾಪ ಅವನಿಗೂ ವಿಧಿ ಇಲ್ಲದೆ ಎದುರ್ಕೊಂಡು ಅವನ ಮೇಲೂ ಗಾಮಾ ರೇಡಿಯೇಷನ್ ಪ್ರಯೋಗ ಮಾಡೇ ಬಿಡ್ತಾನೆ.
ಆದರೆ ಇವನ್ ಬಾಡಿ ಒಳಗಡೆ ಆಲ್ರೆಡಿ ಸೂಪರ್ ಸೋಲ್ಜರ್ ಸೀರಮ್ ಇರೋದ್ರಿಂದ ಎರಡೂ ಸೇರ್ಕೊಂಡ್ಬಿಟ್ಟು ಕಲಬೆರಿಕೆ ಥರ ಆಗೋಗ್ಬಿಡುತ್ತೆ. ಈ ಕಡೆ ಸೂಪರ್ ಹೀರೋನೂ ಅಲ್ಲ, ಈ ಕಡೆ ಸೂಪರ್ ಸೋಲ್ಜರೂ ಅಲ್ಲ, ಸೂಪರ್ ವಿಲನ್ ಆಗೋಗ್ಬಿಡ್ತಾನೆ. ಅವನೇ ಅಬಾಮಿನೇಷನ್. ಅವನ ಲ್ಯಾಬನ್ನೆಲ್ಲ ಹಾಳು ಮಾಡಿ ಅಲ್ಲಿಂದ ಆಚೆ ಬಂದು ನ್ಯೂಯಾರ್ಕ್ ಸ್ಟ್ರೀಟ್ನಲ್ಲಿ ಜನಗಳ ಮೇಲೆ ದಾಳಿ ಮಾಡ್ತಾ ದಾಂಧಲೆ ಮಾಡ್ತಾ ಇರ್ತಾನೆ. ಅದನ್ನು ನೋಡಿದಂಥ ಮಿಲಿಟರಿ ಆಫೀಸರ್ಸ್ಗಳು ಹಲ್ಕ್ ಇಲ್ಲೇ ಅವಾಂತರ ಮಾಡ್ತಿದ್ದಾರೆ ಅಂತಂತೇಳಿ ರಾಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವನಿಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಬ್ರೂಸ್ ಇಲ್ಲೇ ಇದ್ದಾನೆ, ಏನಿದು ಈ ಕೇಸ್ ಅರ್ಥವೇ ಆಗ್ತಿಲ್ವಲ್ಲ ಅಂತಂತೇಳಿ ಲೈವ್ ಕ್ಯಾಮ್ರಾದಲ್ಲಿ ನೋಡ್ತಾನೆ. ಓ, ಇಲ್ಲಿ ಬ್ಲಾನ್ಸ್ಕಿ ಏನೋ ಎಡವಟ್ ಮಾಡಿದ್ದಾನೆ ಅಂತಂತೇಳಿ ಗೊತ್ತಾಗಿ ಅವನನ್ನು ತಡಿಬೇಕು ಅಂತಂತೇಳ್ಬಿಟ್ಟು ನೋಡ್ತಾರೆ. ಆದರೆ ಬ್ರೂಸ್ ಅವನೇ ಜವಾಬ್ದಾರಿ ತಗೊಂಡು ಅವನನ್ನು ಫೇಸ್ ಮಾಡ್ತೀನಿ ಅಂತಂತೇಳಿ ಹೆಲಿಕಾಪ್ಟರಿಂದ ಆಚೆ ಜಿಗ್ದು ಅವನ ಕೆಳಗೆ ಬಿದ್ದು ಹಲ್ಕಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಿ ಇಬ್ಬರ ನಡುವೆ ಭಾಳ ದೊಡ್ಡ ಹೊಡೆದಾಟ ನಡೆದ್ಬಿಡುತ್ತೆ. ಇಲ್ಲಿ ಅಬಾಮಿನೇಷನ್ಗೆ ಜಾಸ್ತಿ ಮಸಲ್ ಪವರ್ ಇರುತ್ತೆ, ಆದರೆ ಹಲ್ಕ್ನ ವಿಲ್ ಪವರ್ ಮುಂದೆ ಅವನ ಆಟ ನಡೆಯೋದಿಲ್ಲ. ಅವನಿಗೆ ನಾಯಿ ಹೊಡೆದು ಡಿಫೀಟ್ ಮಾಡಿ ರೋಸ್ ಮುಂದೆ ಅಡ್ಡಡ್ಡ ಉದ್ದ ಮಲಗಿಸ್ಬಿಡ್ತಾನೆ. ನಂತರ ಅಲ್ಲಿಂದ ತಪ್ಪಿಸ್ಕೊಂಡೋಗಿ ಬೆಲ್ಲಾಕುಲಾ ಅನ್ನೋ ಜಾಗದಲ್ಲಿ ಕೂಲಾಗಿ ಹಲ್ಕನ್ನ ಕಂಟ್ರೋಲಿಗೆ ತಗೊಳ್ಳೋದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಿರೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ರಾಸ್ ಈ ಅಬಾಮಿನೇಷನ್ ಥರದವ್ರನ್ನೆಲ್ಲ ನಮ್ಮ ಕೈಲಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಂತಂತೇಳಿ ನಿಕ್ ಫ್ಯೂರಿ ಕೈಲಿ ಅವನನ್ನು ಅರೆಸ್ಟ್ ಮಾಡಿಸಿ ಬಾರಲ್ಲಿ ಬಂದು ಕುಡಿತಾ ಕೂತಿರ್ತಾನೆ. ಅವಾಗ ಟೋನಿ ಸ್ಟಾರ್ಕ್ ಎಂಟ್ರಿ ಕೊಟ್ಟು ನೀವು ಫೇಲ್ಯೂರ್ ಆಗಿದ್ದೀರಾ ಅಂತಂತೇಳಿ ಗೊತ್ತಾಯ್ತು. ಅದೇ ಥರ ನಮ್ಮ ಸೂಪರ್ ಸೋಲ್ಜರ್ ಸೀರಮ್ ಕೂಡ ಫೇಲ್ಯೂರ್ ಆಗಿದೆ, ಅದು ಯಾವುದೇ ಥರ ಕೆಲ್ಸಕ್ಕೆ ಬರಲ್ಲ ಅಂತಂತೇಳಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ವಿ. ಆದರೆ ಈಗ ಅದ್ರ ಬದಲಾಗಿ ನಾವೆಲ್ಲ ಒಂದು ಟೀಮಾಗಿ ವರ್ಕ್ ಮಾಡೋಣ ಅಂತಂತೇಳಿ ರಾಸ್ಗೆ ಹೇಳ್ತಾ ಇರ್ತಾನೆ. ಆ್ಯಂಡ್ ಇಷ್ಟಕ್ಕೆ ಈ ಫಿಲಮು ಮುಗಿಯುತ್ತೆ. ಇನ್ನು ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಅದೇ ಥರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.